ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ಕೈದಿಗಳು ಪಾರ್ಟಿ ಮಾಡ್ತಾ ಇದ್ರು. ಈ ವಿಡಿಯೋದ ಪ್ರಕರಣ ನಟ ಧನ್ವೀರನ್ನ ವಿಚಾರಣೆಗೊಳಪಡಿಸಿದಾಗ ಸತ್ಯವನ್ನ ಬಾಯ್ಬಿಟ್ಟಿದ್ದಾರೆ. ಜೈಲಿನಲ್ಲಿ ಕೈದಿಗಳ ಪಾರ್ಟಿ ವಿಡಿಯೋ ಪ್ರಕರಣದ ಸಂಬಂಧ ವಿಚಾರಣೆ ನಡೀತಾ ಇತ್ತು. ನಟ ಧನ್ವೀರ್ ಅವರನ್ನ ಒಳಪಡಿಸಿ ವಿಚಾರಣೆಗೆ ಆಗ ದರ್ಶನ್ ಪತ್ನಿಯವರ ಹೆಸರನ್ನ ಬಯಲು ಮಾಡಿದ್ದಾರೆ. ವಿಜಯಲಕ್ಷ್ಮಿ ಅವರ ಹೆಸರನ್ನ ಬಾಯ್ಬಿಟ್ಟ ನಟ ಧನ್ವೀರ್, ದರ್ಶನ್ ಪತ್ನಿ ವಿಜಯಲಕ್ಷ್ಮಿಗೆ ಕಾನೂನಿನ ಸಂಕಷ್ಟ ಎದುರಾಗುತ್ತಾ ಅನ್ನುವಂತಹ ಪ್ರಶ್ನೆ ಮೂಡ್ತಾ ಇದೆ. ಈ ಹಿಂದೆ ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ಶ್ರೀನಿವಾಸ್ ಅಲಿಯಾಸ್ ಸೀನಾ ಬರ್ತ್ಡೇ ಪಾರ್ಟಿಯನ್ನ ಆಚರಣೆ ಮಾಡಿಕೊಂಡಿರ್ತಾರೆ. ಅದಾದ ಮೇಲೆ ನಟ ದರ್ಶನ್ ಅವರ ಕೈಯಲ್ಲಿ ಒಂದು ಕೈಯಲ್ಲಿ ಕಾಫಿ ಕಪ್, ಮತ್ತೊಂದು ಕೈಯಲ್ಲಿ ಸಿಗರೇಟ್ ಇರುತ್ತೆ. ಅದಕ್ಕೆ ಸಂಬಂಧಪಟ್ಟಂತೆ ಬಳ್ಳಾರಿ ಜೈಲಿಗೆ ಶಿಫ್ಟ್ ಮಾಡ್ತಾರೆ. ವಿಚಾರಣೆ ನಡೆಯುತ್ತೆ. ಸುಪ್ರೀಂ ಕೋರ್ಟ್ ಕೂಡ ರೇಣುಕಾಸ್ವಾಮಿ ಕೊಲೆ ಪ್ರಕರಣದ ಆರೋಪಿ ದರ್ಶನ್ ವಿಚಾರಣೆಯ ಸಂದರ್ಭದಲ್ಲಿ ಪ್ರತಿ ಜೈಲಿನಲ್ಲೂ ಕೂಡ ರಾಜಾತಿಥ್ಯ ಅವಕಾಶವನ್ನ ಯಾವ ಕೈದಿಗಳಿಗೂ ಕೊಡಬಾರ್ದು ಅಂತ ಆದೇಶದ ಪ್ರತಿಯನ್ನ ಕೂಡ ಕಳಿಸ್ಕೊಟ್ಟಿತ್ತು. ಅದಾದ ಮೇಲೆ ಮತ್ತೆ ಜೈಲಿನಲ್ಲಿ ಮೋಜು ಮಸ್ತಿ ಮಾಡೋದು, ಒಂದೇ ರೂಮ್ನಲ್ಲಿ ಟಿವಿ, ಎರಡೆರಡು ಆಂಡ್ರಾಯ್ಡ್ ಫೋನ್ಗಳು, ಇಷ್ಟ ಬಂದಂತೆ ಮಜಾ ಮಾಡೋದಕ್ಕೆ ಸಾಂಗ್ ಎಲ್ಲವನ್ನ ಕೂಡ ನೋಡಿದ್ವು. ಅದಕ್ಕೆ ಸಂಬಂಧಪಟ್ಟಂತೆ ನಟ ಧನ್ವೀರ್ ಅವರನ್ನ ಕೂಡ ವಿಚಾರಣೆಗೆ ಒಳಪಡಿಸಿದ್ರು. ವಿಚಾರಣೆ ನಡೀತಾ ಇದ್ದ ಸಂದರ್ಭದಲ್ಲಿ ರಹಸ್ಯ ಬಿಚ್ಚಿಟ್ಟಿದ್ದಾರೆ ನಟ ಧನ್ವೀರ್. ವಕೀಲರಿಂದ ನನಗೆ ಪಾರ್ಟಿ ವಿಡಿಯೋ ಬಂದಿತ್ತು, ನಾನು ವಿಜಯಲಕ್ಷ್ಮಿಗೆ ಕಳುಹಿಸಿದ್ದೆ ಅಂತ ಹೇಳಿಕೆ ಕೊಟ್ಟಿದ್ದಾರೆ. ವಿಡಿಯೋ ವೈರಲ್ ಮಾಡಿಲ್ಲ, ಹೇಗಾಯಿತು ನನಗೆ ಗೊತ್ತಿಲ್ಲ ಅಂತ ಪೊಲೀಸರ ಮುಂದೆ ಧನ್ವೀರ್ ಪತ್ನಿ ಹೇಳಿರುವ ಅಂದ್ರೆ ಅವರ ಹೆಸರನ್ನ ಹೇಳಿದ್ದಾರೆ. ಧನ್ವೀರ್ ಅಂದ್ರೆ ಹೇಳ್ತಾ ಇದ್ವಿ ಎಲ್ಲ ಪಾರ್ಟಿ ವಿಡಿಯೋ ಎಲ್ಲ ವೈರಲ್ ಆಯಿತು. ವೈರಲ್ ಆದ ಸಂದರ್ಭದಲ್ಲಿ ಎಲ್ಲೋ ಒಂದು ಕಡೆ ದರ್ಶನ್ ಅವರಿಗೆ ಸಿಗ್ತಾ ಇದ್ದಂಥ ಕನಿಷ್ಠ ಸೌಲಭ್ಯಕ್ಕೆ ಕತ್ತರಿ ಹಾಕೋದ್ರ ಮೂಲಕ ಜೈಲಿನಲ್ಲಿರುವ ಬೇರೆ ಕೈದಿಗಳಿಗೆ ಚೆನ್ನಾಗಿ ಸಿಗ್ತಿದೆಯಲ್ಲ ಸೌಲಭ್ಯ ಅನ್ನುವಂಥ ಕಾರಣಕ್ಕೆ ಒಳಗಡೆ ಆಗ್ತಾ ಇರುವಂತಹ ಘಟನೆಗಳನ್ನು ಅಥವಾ ಮೋಜು ಮಸ್ತಿ ವಿಡಿಯೋವನ್ನು ನಟ ಧನ್ವೀರ್ ಅವರು ಎಲ್ಲೋ ಒಂದು ಕಡೆ ಪಾಸ್ ಮಾಡಿಕೊಂಡು ಆ ವಿಡಿಯೋವನ್ನು ಸೆಂಡ್ ಮಾಡಿಸ್ಕೊಂಡು ಬೇರೆ ಕಡೆ ವೈರಲ್ ಮಾಡ್ತಾ ಇದ್ರು ಅನ್ನುವಂಥ ಶಂಕೆಗೆ ಸಂಬಂಧಪಟ್ಟಂತೆ ಅವರನ್ನು ವಿಚಾರಣೆಗೂ ಕೂಡ ಒಳಪಡಿಸಲಾಗಿತ್ತು. ಈಗ ಸತ್ಯ ಕಕ್ಕಿರೋದೇನೆಂದರೆ, ನನಗೆ ವಕೀಲರೊಬ್ಬರು ವಿಡಿಯೋ ಶೇರ್ ಮಾಡಿದ್ದು ಹೌದು, ಅದನ್ನು ವಿಜಯಲಕ್ಷ್ಮಿ ಅವರಿಗೆ ಶೇರ್ ಮಾಡಿದ್ದೆ ಅಂತ ಹೇಳ್ಕೊಂಡಿದ್ದಾರೆ. ದರ್ಶನ್ ಪತ್ನಿ ವಿಜಯಲಕ್ಷ್ಮಿ ಹೆಸರನ್ನ ಹೇಳಿದ್ದಕ್ಕೆ ತನಿಖಾಧಿಕಾರಿ ಹಿರಿಯ ಅಧಿಕಾರಿಗಳ ಗಮನ ಕೂಡ ತಂದಿದ್ದಾರೆ. ನೋಡಿ, ಸತ್ಯ ಬಾಯಿ ಬಿಟ್ಟಿರುವಂತಹ ಹೆಸರಿದು ಅಂತ. ವಿಜಯಲಕ್ಷ್ಮಿ ಅವರನ್ನ ವಿಚಾರಣೆಗೆ ಕರೆಯುವ ಬಗ್ಗೆ ಕೂಡ ಚರ್ಚೆ ಆಗ್ತಾ ಇದೆ. ವಿಡಿಯೋ ವೈರಲ್ ಕೇಸ್ನಲ್ಲಿ ವಿಜಯಲಕ್ಷ್ಮಿಗೆ ಸಂಕಷ್ಟ ಕಟ್ಟಿಟ್ಟ ಬುತ್ತಿನ ಕೈದಿಗಳ ಪಾರ್ಟಿ ವಿಡಿಯೋ ಅಪ್ಲೋಡ್ ಮಾಡಿದ ಅಕೌಂಟ್ಗಳು ಯಾವ್ದ್ಯಾವುದು ಇದನ್ನ ಪತ್ತೆ ಹಚ್ಚೋದಕ್ಕೆ ಪೊಲೀಸರು ಮುಂದಾಗಿದ್ದಾರೆ. ಇದರ ಜೊತೆಗೆ ವಿಡಿಯೋ ವೈರಲ್ ಹಿಂದಿನ ರಹಸ್ಯವನ್ನ ಕೂಡ ಕೆಲ್ಕೋದಕ್ಕೆ ಖಾಕಿ ಪಡೆ ಬೆನ್ನು ಬಿದ್ದಿದ್ದಾರೆ. ಸಾಮಾಜಿಕ ಜಾಲತಾಣಗಳ ಮೊರೆ ಹೋಗಿದ್ದಾರೆ ಪೊಲೀಸರು. ಸೋಷಿಯಲ್ ಮೀಡಿಯಾಗಳಾದ ಫೇಸ್ಬುಕ್, ವಾಟ್ಸ್ಆಪ್, ಇನ್ಸ್ಟಾಗ್ರಾಮ್ ಸಂಸ್ಥೆಗೂ ಪತ್ರ ಬರೆಯಲಾಗಿದೆ. ಎಂಇಟಿಎ ಸಂಸ್ಥೆಗೆ ಪತ್ರ ಬರೆದಿದ್ದಾರೆ ಬೆಂಗಳೂರು ಪೊಲೀಸರು. ವಿಡಿಯೋ ವೈರಲ್ ಕುರಿತು ಮಾಹಿತಿ ನೀಡುವಂತೆ ಪತ್ರವನ್ನ ಬರೆಯಲಾಗಿದೆ. ದರ್ಶನ್ ಪತ್ನಿ ವಿಜಯಲಕ್ಷ್ಮಿ ಅವರ ಹೆಸರು ಹೇಳಿದ್ದಕ್ಕಂದ್ರೆ, ನನಗೆ ಕಾನೂನು ಅಧಿಕಾರಿಗಳು ವಿಡಿಯೋವನ್ನು ಕಳಿಸ್ಕೊಟ್ರು, ಅದಾದ ಮೇಲೆ ಆ ವಿಡಿಯೋವನ್ನು ನಾನು ವಿಜಯಲಕ್ಷ್ಮಿ ಅವರಿಗೆ ಶೇರ್ ಮಾಡಿದ್ದೆ ಅನ್ನುವಂಥ ಹೇಳಿಕೆಯನ್ನು ಕೊಟ್ಟರು. ಆದರೆ ವಿಜಯಲಕ್ಷ್ಮಿ ಅವರು ಬೇರೆ ಕಡೆಗೆ ಫಾರ್ವರ್ಡ್ ಮಾಡಿದ್ರಾ? ಸಂಬಂಧಪಟ್ಟಂತೆ ವಿಚಾರಣೆಯನ್ನು ಕರೆಯುವಂಥ ಸಾಧ್ಯತೆ ಒಂದು ಕಡೆ ದಟ್ಟವಾಗಿದೆ. ಮತ್ತೊಂದು ಕಡೆ ಏನಾದರೂ ಈ ವಿಡಿಯೋ ಕೇಸಲ್ಲಿ ಮತ್ತೆ ವಿಜಯಲಕ್ಷ್ಮಿ ಅವರಿಗೆ ಕಾನೂನು ಸಂಕಷ್ಟ ಎದುರಿಸುವಂತಹ ಸಂದರ್ಭ ಏನಾದರೂ ಬರಬಹುದಾ? ಈ ರೀತಿಯಾದಂತಹ ಮಾತುಕತೆಗಳು ಕೂಡ ನಡೀತಾ ಇದೆ. ಜೊತೆಗೆ ಕೈದಿಗಳ ಪಾರ್ಟಿ ವಿಡಿಯೋ ಅಪ್ಲೋಡ್ ಮಾಡಿದಾರಲ್ಲ, ಕೆಲವೊಂದಷ್ಟು ಟ್ರೆಂಡು, ಕೆಲವೊಂದಷ್ಟು ಒಳಗಡೆ ಏನಾಗ್ತಿದೆ ಅನ್ನುವಂಥ ಕ್ಯೂರಿಯಾಸಿಟಿಗೆ ಸಂಬಂಧಪಟ್ಟಂತೆ ಯಾವ ಅಕೌಂಟ್ನಿಂದ ರೀಶೇರ್ ಆಗಿದೆ, ಯಾವ ಅಕೌಂಟ್ನಿಂದ
ಸೆಂಡ್ ಆಗಿದೆ, ಯಾವ ಅಕೌಂಟ್ ಆ ವಿಡಿಯೋವನ್ನು ಪೋಸ್ಟ್ ಮಾಡಿಕೊಂಡಿದೆ, ಎಲ್ಲಿಂದ ಎಷ್ಟು ವೀಕ್ಷಣೆಯಂತೂ ಪಡ್ಕೊಳ್ಳುತ್ತೆ. ಹಾಗಾಗಿ ಯಾರು ಅದನ್ನು ಮೊದಲಿಗೆ ಅಪ್ಲೋಡ್ ಮಾಡಿದ್ರು, ಎಲ್ಲಿಂದ ಬಂತವ್ರಿಗೆ, ಒಳಗಡೆನೆ ಇದ್ಕೊಂಡು ಮಾಡಿರುವ ಪಿತೂರಿನ ಅಥವಾ ಈ ಒಂದು ಘಟನೆ ಏನಿದೆ, ಈ ಮೋಜು ಮಸ್ತಿಯ ವಿಡಿಯೋ, ಇದು ಕೇವಲ ಕೆಲ ದಿನಗಳಿಗೆ ನಡೀತಾ ಇರುವಂಥ ಘಟನೆನ ಅಥವಾ ಹಿಂದಿನಿಂದಲೂ ಕೂಡ ನಡೀತಾ ಇರುವಂಥ ಘಟನೆನ, ಹಳೆಯ ವಿಡಿಯೋನ ಸಂಬಂಧಪಟ್ಟಂತೆ ಪೊಲೀಸರು ಕೂಡ ಈಗ ಸಾಮಾಜಿಕ ಜಾಲತಾಣಗಳ ಮೊರೆ ಹೋಗಿದ್ದಾರೆ. ಮುಖ್ಯವಾಗಿ ಫೇಸ್ಬುಕ್, ವಾಟ್ಸಾಪ್, ಇನ್ಸ್ಟಾಗ್ರಾಮ್ ಸಂಸ್ಥೆಗೆ ಪತ್ರ ಬರೆದಿದ್ದಾರೆ. ಯಾರ ಅಕೌಂಟ್ನಿಂದ ವೈರಲ್ ಆಗ್ತಾ ಇದೆ META ಈ ಸಂಸ್ಥೆ ಕೂಡ ಬೆಂಗಳೂರು ಪೊಲೀಸರು ಪತ್ರ ಬರೆಯೋದ್ರ ಮೂಲಕ ವೈರಲ್ ಆಗ್ತಾ ಇರುವಂತಹ ವಿಡಿಯೋ ಬಗ್ಗೆ ಮಾಹಿತಿ ನೀಡಬೇಕು ಅಂತ ಮನವಿಯನ್ನ ಮಾಡಿಕೊಂಡಿದ್ದಾರೆ.